ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ರಾವಣನ ದಿಗ್ವಿಜಯ, ಇದರಲ್ಲಿ ದಶಕಂಠ, ಕುಂಭಕರ್ಣ, ವಿಭೀಷಣ, ಶೂರ್ಪನಖಿಯರ ಜನನ ಇವರ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ. ಕಾಲ ಕಳೆದಂತೆ ಕೈಕಸೆಯು ಭಯಂಕರ ರೂಪವಿರುವ 10 ತಲೆ 20 ತೋಳುಗಳಿರುವ ಮಗನಿಗೆ ಜನ್ಮ ನೀಡಿದಳು. ಆ ಸಮಯದಲ್ಲಿ ಆಕಾಶದಿಂದ ರಕ್ತದ ಮಳೆ ಸುರಿಯಿತು. ಎಲ್ಲ ಕಡೆಗಳಲ್ಲಿ ಕತ್ತಲು ತುಂಬಿತು. ಗುಡುಗಿನಂತೆ ಅಳುತ್ತಿರುವ ಮಗುವನ್ನು ಕಂಡ ವಿಶ್ರವಸ್ ಅವನ ರೂಪವನ್ನು ನೋಡಿ ದಶಕಂಠ ಎಂದು ಹೆಸರಿಟ್ಟನು. 4 ವರ್ಷಗಳ ನಂತರದಲ್ಲಿ ಕೈಕಸೆಯು ಇನ್ನೊಂದು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವಿನ ಕಿವಿಗಳು ಕುಂಭದಂತಿದ್ದವು. ಆ ಸಮಯದಲ್ಲಿ ಅನೇಕ ಉತ್ಪಾತಗಳಾದವು. ವಿಶ್ರವಸ್ ಮುನಿ ಈ ಮಗುವಿಗೆ ಕುಂಭಕರ್ಣ ಎಂದು ಹೆಸರಿಟ್ಟನು. ಸ್ವಲ್ಪ ಕಾಲದಲ್ಲಿ ಮತ್ತೆ ಗರ್ಭಿಣಿಯಾದ ಕೈಕಸೆ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಅವಳ ಉಗುರುಗಳು ಮೊರದಂತೆ ಇದ್ದವು. ವಿಶ್ರವಸ್ ಮುನಿಯು ಈ ಮಗುವಿಗೆ ಶೂರ್ಪನಖ ಎಂದು ಹೆಸರಿಟ್ಟನು. ಅವಳು ಸಹ ದುಷ್ಟಳಾಗಿ ದುರಾಚಾರಿಣಿಯಾಗಿ ಬೆಳೆಯತೊಡಗಿದಳು. ಕೆಲವು ಕಾಲ ಕಳೆದ ನಂತರದಲ್ಲಿ ಕೈಕಸೆ ಪೂರ್ಣಚಂದ್ರನಂತಹ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದಳು. ಕಮಲದಂತಹ ಕಣ್ಣುಗಳು, ವಿಶಾಲವಾದ ಎದೆ, ಬಲಿಷ್ಠವಾದ ಶರೀರ, ರಾಜ ಲಕ್ಷಣಗಳಿಂದ ಆ ಮಗು ಕಂಗೊಳಿಸುತ್ತಿತ್ತು. ವಿಶ್ರವಸ್ ಈ ಮಗುವಿಗೆ ವಿಭೀಷಣ ಎಂದು ಹೆಸರಿಟ್ಟನು. ವಿಶ್ರವಸ್ ಮುನಿಯು 3 ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಚೌಲ, ಉಪನಯನ ಸಂಸ್ಕಾರಗಳನ್ನು ಮಾಡಿಸಿದನು. ಹಿರಿಯನಾದ ದಶಕಂಠನು ದುಷ್ಟ ಸ್ವಭಾವಗಳನ್ನು ಹೊಂದಿದ್ದರೂ ವೇದಾಧ್ಯಯನ, ಶಾಸ್ತ್ರಾಭ್ಯಾಸ, ಶಸ್ತ್ರಾಭ್ಯಾಸಗಳಲ್ಲಿ ನಿಪುಣನಾದನು. ಋಗ್ವೇದದಲ್ಲಿ ಭಾಷ್ಯ ಬರೆದನು. ಅದನ್ನು ರಾವಣ ಭಾಷ್ಯ ಎಂದೇ ಕರೆದಿದ್ದಾರೆ. ಕುಂಭಕರ್ಣನು ಬೆಳೆಯುತ್ತಿದ್ದಂತೆ ಜನರನ್ನು ಹಿಡಿದು ತಿನ್ನುತ್ತಾ ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ದನು. ವಿಭೀಷಣನು ದೈವಭಕ್ತನಾಗಿದ್ದು ವೇದ
ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ನೀತಿವಂತನೆನಿಸಿದನು. ದಶಕಂಠ ಮತ್ತು ಕುಂಭಕರ್ಣರು ಜನರಿಗೆ ಪೀಡೆ ಕೊಡುವುದನ್ನೇ ಆಟವಾಗಿಸಿಕೊಂಡರು. ಜನರನ್ನು ಹೊಡೆದು ಬಡಿದು ಸಾಯಿಸಿದರು. ವಿಶ್ರವಸ್ ಮುನಿಯ ಮಕ್ಕಳಾದ್ದರಿಂದ ದುಷ್ಟರಾದ ಇವರಿಂದ ತೊಂದರೆಗೊಳಗಾದರೂ ಜನರು ಮುನಿಯ ಬಲದ ಹೆದರಿಕೆಯಿಂದ ಎಲ್ಲವನ್ನೂ ಸಹಿಸತೊಡಗಿದರು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ನಾವು ರಾವಣ ದಿಗ್ವಿಜಯದಲ್ಲಿ ದಶಕಂಠ, ಕುಂಭಕರ್ಣ, ವಿಭೀಷಣ, ಶೂರ್ಪನಖಿಯರ ಜನನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರದಿಂದ ನಮ್ಮ ಚಾನಲ್ ಬೆಳೆಯುತ್ತಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.